ಯೆಹೋಶುವನ ಗ್ರಂಥದಿಂದ ವಾಚನ. ಅಧ್ಯಾಯ 21. ಲೇವಿ ಕುಲಕ್ಕೆ ದೊರಕಿದ ನಗರಗಳು. ಲೇವಿ ಕುಲಾಧಿಪತಿಗಳು ಕಾನಾನ್ ನಾಡಿನ ಶೀಲೋವಿನಲ್ಲಿದ್ದ ಯಾಜಕ ಎಲ್ಲಾಜಾರ್, ನೂನನ ಮಗ ಯೆಹೋಶುವ ಮತ್ತು ಇಸ್ರೇಲ್ ಕುಲಾಧಿಪತಿಗಳ ಬಳಿಗೆ ಬಂದರು. ನಮ್ಮ ನಿವಾಸಕ್ಕೆ ನಗರಗಳನ್ನು, ನಮ್ಮ ಪಶು ಪ್ರಾಣಿಗಳಿಗೆ ಗೋಮಾಳಗಳನ್ನು ಕೊಡಬೇಕೆಂದು ಸರ್ವೇಶ್ವರ ಸ್ವಾಮಿ ಮೋಶೆಯ ಮುಖಾಂತರ ಆಜ್ಞಾಪಿಸಿದ್ದಾರಲ್ಲವೇ ಎಂದು ವಿನಂತಿಸಿದರು. ಸರ್ವೇಶ್ವರನ ಆಜ್ಞೆಯಂತೆ ಅವರಿಗೆ ಸ್ವತ್ತಾಗಿ ಕೆಳಕಂಡ ನಗರಗಳನ್ನು, ಅವುಗಳಿಗೆ ಸೇರಿದ ಗೋಮಾಳಗಳನ್ನು ಕೊಡಲಾಯಿತು. ಕೇಹಾತ್ಯರಿಗಾಗಿ ಚೀಟು ಹಾಕಿದಾಗ ಆರೋನನ ವಂಶದವರಾದ ಲೇವಿಯರಿಗೆ ಯಹೂದ, ಸಿಮಿಯನ್ ಮತ್ತು ಬೆನ್ಯಾಮೀನ್ ಕುಲಗಳಿಂದ 13 ನಗರಗಳು ದೊರಕಿದವು. ಮಿಕ್ಕ ಕೇಹಾತ್ಯರಿಗೆ ಎಫ್ರೈಮ್ ಹಾಗೂ ದಾನ್ ಕುಲಗಳಿಂದ ಮತ್ತು ಮನಸ್ಸೆಯ ಅರ್ಧ ಕುಲಗಳಿಂದ 10 ನಗರಗಳು ಸಿಕ್ಕಿದವು. ಮತ್ತೆ ಚೀಟು ಹಾಕಿದ ಗೇರ್ಷೋನ್ಯರಿಗೆ ಇಸ್ಸಾಕಾರ್, ಆಶೇರ್, ನಫ್ತಾಲಿ ಎಂಬ ಕುಲಗಳಿಂದ ಮತ್ತು ಬಾಷಾನಿನಲ್ಲಿರುವ ಮನಸ್ಸೆಯ ಅರ್ಧ ಕುಲದಿಂದ 13 ನಗರಗಳು ದೊರೆತವು. ಮೆರಾರಿ ಗೋತ್ರದವರಿಗೆ ರೂಬೇನ್, ಗಾದ್ ಎಂಬ ಜಬುಲೋನ್ ಕುಲಗಳಿಂದ 12 ನಗರಗಳು ಸಿಕ್ಕಿದವು. ಸರ್ವೇಶ್ವರ ಸ್ವಾಮಿ ಮೋಶೆಯ ಮುಖಾಂತರ ಆಜ್ಞಾಪಿಸಿದಂತೆ ಇಸ್ರೇಲರು ಚೀಟು ಹಾಕಿ ಲೇವಿಯರಿಗೆ ಇಷ್ಟು ನಗರಗಳನ್ನು, ಅವುಗಳಿಗೆ ಸೇರಿದ ಗೋಮಾಳಗಳನ್ನು ಕೊಟ್ಟರು. ಕೇಹಾತನ ಗೋತ್ರದ ಲೇವಿಯರಿಗೆ ದೊರೆತ ನಗರಗಳು. ಲೇವಿ ಕುಲದವರು ಹಾಗೂ ಕೇಹಾತನ ಗೋತ್ರದವರು ಆದ ಆರೋನನ ಕುಟುಂಬದವರಿಗೆ ಚೀಟು ಮೊದಲು ಬಿದ್ದಿತು. ಆದ್ದರಿಂದ ಇಸ್ರೇಲರು ಅವರಿಗೆ ಯಹೂದ ಮತ್ತು ಸಿಮೆಯೋನ ಕುಲಗಳಿಂದ ಕೆಳಗೆ ಹೇಳಿರುವ ನಗರಗಳನ್ನು ಕೊಟ್ಟರು. ಇವುಗಳಲ್ಲಿ ಯಹೂದ ಮಲೆನಾಡಿನ ಹೆಬ್ರೋನ್ ಎಂಬ ಗೋಮಾಳ ಸಹಿತವಾದ ಕಿರ್ಯತರ್ಬವು ಸೇರಿರುತ್ತದೆ. ಕಿರ್ಯತರ್ಬ ಎಂದರೆ ಆನಾಕನ ತಂದೆಯಾದ ಅರ್ಬನ ನಗರ. ಆದರೆ ಇದಕ್ಕೆ ಸೇರಿದ ಹೊಲಗಳನ್ನು ಮತ್ತು ಗ್ರಾಮಗಳನ್ನು ಯೆಫುನ್ನೆಯ ಮಗ ಕಾಲೇಬನಿಗೆ ಕೊಟ್ಟರು. ಯಾಜಕ ಆರೋನನ ವಂಶದವರಿಗೆ ಮೇಲೆ ಹೇಳಿದ 2 ಕುಲಗಳಿಂದ ಹೆಬ್ರೋನ್ ಎಂಬ ಆಶ್ರಯ ನಗರ, ಲಿಬ್ನ, ಯತ್ತೀರ್, ಎಷ್ಟೆಮೋಹ, ಹೋಲೋನ್, ದೇಬೀರ್, ಆಯಿನ್, ಯುಟ್ಟ, ಬೇತ್ಷೆಮೆಸ್ ಎಂಬ 9 ಗೋಮಾಳ ಸಹಿತವಾದ ನಗರಗಳು ಹಾಗೂ ಬೆನ್ಯಾಮೀನ್ ಕುಲದಿಂದ ಗಿಬ್ಯೋನ್, ಗೆಬ, ಅನಾತೋತ್, ಆಲ್ಮೋನ್ ಎಂಬ 4 ಗೋಮಾಳ ಸಹಿತವಾದ ನಗರಗಳು ದೊರೆತವು. ಯಾಜಕನಾದ ಆರೋನನ ವಂಶದವರ ಪಾಲಿಗೆ ಬಂದಂಥ ಗೋಮಾಳ ಸಹಿತವಾದ ನಗರಗಳು 13. ಲೇವಿಯರಾದ ಕೇಹಾತ್ಯರ ಉಳಿದ ಕುಟುಂಬಗಳಿಗೆ ಎಫ್ರೈಮ್ ಸೊತ್ತಿನಿಂದ ಬೆಟ್ಟದಲ್ಲಿರುವ ಶೇಕೆಮ್ ಎಂಬ ಆಶ್ರಯ ನಗರ, ಗೇಜೆರ್, ಕಿತ್ಚೈಮ್ ಮತ್ತು ಬೇತ್ ಹೋರೋನ್ ಎಂಬ ಗೋಮಾಳ ಸಹಿತವಾದ 4 ನಗರಗಳು. ದಾನ್ಯರ ಸೊತ್ತಿನಿಂದ ಎಲ್ಲೇಕೆ, ಗಿಬ್ಬೆತೋನ್, ಅಯ್ಯಾಲೋನ್, ಗತ್ ರಿಮ್ಮೋನ್ ಎಂಬ ಗೋಮಾಳ ಸಹಿತವಾದ 4 ಪಟ್ಟಣಗಳು. ಮನಸ್ಸೆ ಕುಲದ ಅರ್ಧ ಜನರ ಸೊತ್ತಿನಿಂದ ತಾನ, ಗತ್ ರಿಮ್ಮೋನ್ ಎಂಬ 2 ಗೋಮಾಳ ಸಹಿತವಾದ ನಗರಗಳು ಚೀಟಿನಿಂದ ದೊರಕಿದವು. ಒಟ್ಟಾರೆ ಕೇಹಾತ್ಯರಿಗೆ ಸಿಕ್ಕಿದಂಥ ಗೋಮಾಳ ಸಹಿತವಾದ ನಗರಗಳು 10. ಗೇರ್ಷೋನ್ಯರ ಕುಟುಂಬದ ಲೇವಿಯರಿಗೆ ದೊರೆತ ನಗರಗಳು. ಗೇರ್ಷೋನ್ಯರ ಕುಟುಂಬಗಳಿಗೆ ಅರ್ಧ ಮನಸ್ಸಿಯವರ ಸೊತ್ತಿನಿಂದ ದೊರಕಿದವುಗಳು ಇವು: ಕೊಲೆ ಮಾಡಿದವನಿಗೆ ಆಶ್ರಯ ನಗರವಾದ ಬಾಷಾನಿನ ಗೋಲಾನ್, ಬೆಯೆಷ್ಟೆರ ಎಂಬ ಗೋಮಾಳ ಸಹಿತವಾದ 2 ನಗರಗಳು. ಇಸ್ಸಾಕಾರ್ ಸೊತ್ತಿನಿಂದ ಗೀಶೋನ್, ದಾಬೇರತ್, ಯಾರ್ಮೂನ್, ಎಂಗನ್ನೀಸ್ ಎಂಬ 4 ಗೋಮಾಳ ಸಹಿತವಾದ ನಗರಗಳು. ಆಶೇರ್ ಕುಲದಿಂದ ಮೀಶಾಲ್, ಅಬ್ದೋಲ್, ಹೆಲ್ಕಾತ್, ರೇಹೋಬ್ ಎಂಬ 4 ಗೋಮಾಳ ಸಹಿತವಾದ ನಗರಗಳು. ನಫ್ತಾಲಿ ಸೊತ್ತಿನಿಂದ ಕೊಲೆ ಮಾಡಿದವನಿಗೆ ಆಶ್ರಯ ನಗರವಾದ ಗಲಿಲೇಯದ ಕೇದೇಶ್, ಹಮ್ಮೋದ್ದೋರ್, ಕರ್ತಾನ್ ಎಂಬ ಗೋಮಾಳ ಸಹಿತವಾದ 3 ನಗರಗಳು. ಹೀಗೆ ಗೇರ್ಷೋನ್ಯರಿಗೆ ಸಿಕ್ಕಿದ ಗೋಮಾಳ ಸಹಿತವಾದ ಒಟ್ಟು ನಗರಗಳು 13. ಮೆರಾರಿ ಗೋತ್ರದ ಲೇವಿಯರಿಗೆ ದೊರೆತ ನಗರಗಳು. ಮಿಕ್ಕ ಲೇವಿಯರಾದ ಮೆರಾರಿ ಗೋತ್ರದವರಿಗೆ ಜೆಬುಲೋನ್ ಸೊತ್ತಿನಿಂದ ಯೋಕ್ನೆಹಾಮ್, ಕರ್ತ, ದಿಮ್ನ ಹಾಗೂ ನಹಲಾಲ್ ಎಂಬ ಗೋಮಾಳ ಸಹಿತವಾದ 4 ನಗರಗಳು. ರೂಬೇನ್ಯರ ಸೊತ್ತಿನಿಂದ ಬೇಚೇರ್, ಯಹಚ, ಕೆದೆಮೋತ್ ಹಾಗೂ ಮೇಗಾಗತ್ ಎಂಬ ಗೋಮಾಳ ಸಹಿತವಾದ 4 ನಗರಗಳು. ಗಾದ್ಯರ ಸೊತ್ತಿನಿಂದ ಕೊಲೆ ಮಾಡಿದವರಿಗೆ ಆಶ್ರಯ ನಗರವಾಗಿರುವ ಗಿಲ್ಯಾದಿನ ಗ್ರಾಮೋತ್, ಮಹಾನಯಿಮ್, ಹೆಷ್ಬೋನ್ ಹಾಗೂ ಯಗ್ದೇರ್ ಎಂಬ ಗೋಮಾಳ ಸಹಿತವಾದ 4 ನಗರಗಳು ಸಿಕ್ಕಿದವು. ಮಿಕ್ಕ ಲೇವಿಯರಾದ ಮೆರಾರಿ ಗೋತ್ರದವರಿಗೆ ಚೀಟಿನಿಂದ ಹೀಗೆ ದೊರೆತ ನಗರಗಳು ಒಟ್ಟು 12. ಲೇವಿಯರಿಗೆ ಇಸ್ರೇಲರ ನಡುವೆ ದೊರಕಿದ ಗೋಮಾಳ ಸಹಿತವಾದ ನಗರಗಳು ಒಟ್ಟು 48. ಈ ನಗರಗಳಲ್ಲಿ ಪ್ರತಿಯೊಂದಕ್ಕೂ ಗೋಮಾಳವಿರುತ್ತದೆ. ಎಲ್ಲ ನಗರಗಳಲ್ಲೂ ಹೀಗೆ ಇದೆ. ನಾಡಿನ ವಿಭಜನೆಯ ಮುಕ್ತಾಯ. ಸರ್ವೇಶ್ವರ ಸ್ವಾಮಿ ಇಸ್ರೇಲರ ಪೂರ್ವಜರಿಗೆ ಪ್ರಮಾಣ ಪೂರ್ವಕವಾಗಿ ವಾಗ್ದಾನ ಮಾಡಿದ ನಾಡನ್ನು ಹೀಗೆ ಅವರಿಗೆ ಕೊಟ್ಟರು. ಇಸ್ರೇಲರು ಅದನ್ನು ವಶಪಡಿಸಿಕೊಂಡು ಅದರಲ್ಲಿ ವಾಸ ಮಾಡಿದರು. ಸರ್ವೇಶ್ವರ ಅವರ ಪೂರ್ವಜರಿಗೆ ಆಣೆಯಿಟ್ಟು ಹೇಳಿದಂತೆ ಅವರಿಗೆ ಎಲ್ಲೆಡೆಯಲ್ಲೂ ಶಾಂತಿ ಸಮಾಧಾನವನ್ನು ಅನುಗ್ರಹಿಸಿದರು. ಶತ್ರುಗಳಾರು ಅವರನ್ನು ಪ್ರತಿಭಟಿಸಿ ನಿಲ್ಲಲಿಲ್ಲ. ಎಲ್ಲರೂ ಅವರ ಕೈವಶವಾದರು. ಸರ್ವೇಶ್ವರ ಇಸ್ರೇಲರಿಗೆ ಮಾಡಿದ ಅತ್ಯುನ್ನತ ವಾಗ್ದಾನಗಳಲ್ಲಿ ಒಂದೂ ತಪ್ಪಿ ಹೋಗಲಿಲ್ಲ. ಎಲ್ಲವೂ ನೆರವೇರಿದವು.